ರಾಜ್ಯ ಸರ್ಕಾರದ ವಿರುದ್ಧದ ಸಾಲು ಅಸ್ತ್ರಗಳನ್ನು ಹಿಡಿದು ಕಮಲ ಪಡೆ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ. ಸದ್ಯಕ್ಕೆ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ. ಮನೆ ನೀಡುತ್ತಿರುವ ಬಹುತೇಕ ಮಂದಿ ಬಾಂಗ್ಲಾದಿಂದ ನುಸುಳಿ ಬಂದವರು ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೋಗಿಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದೆ. ಇದಕ್ಕೆ ಬಿಜೆಪಿ ಪಡೆ ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದು, ಕೋಗಿಲು ಉಳಿಸಿ ಅಕ್ರಮ ನಿವಾಸಿಗಳನ್ನ ಓಡಿಸಿ ಎಂಬ ಕೂಗಿನೊಂದಿಗೆ ಪ್ರತಿಭಟನೆಗೆ ಮುಂದಾಗಿದೆ. ಈ ವಿಷಯವನ್ನ ಇಟ್ಟುಕೊಂಡು ರಾಜ್ಯ ಬಿಜೆಪಿ ಸಾಕಷ್ಟು ಆಕ್ಟಿವ್ ಆಗಿದೆ. ಈ ಕೋಗಿಲು ಪ್ರಕರಣವನ್ನ ಉನ್ನತ ತನಿಖೆಗೆ ವಹಿಸುವಂತೆ ಸರ್ಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಕೋಗಿಲು ವಿಚಾರವಾಗಿ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಇಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ 108 ಪುಟಗಳ ವರದಿಯನ್ನ ಸಲ್ಲಿಸಿದೆ. ಅಲ್ಲಿರುವ 167 ಕುಟುಂಬಗಳಲ್ಲಿ ಕೇವಲ 26 ಕುಟುಂಬಗಳು ಮಾತ್ರ ಇಲ್ಲಿಯವರು. ಇನ್ನುಳಿದವರೆಲ್ಲರೂ ಸಹ ಬಾಂಗ್ಲಾದಿಂದ ನುಸುಳಿ ಬಂದವರು ಅಂತ ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದ ಸಮಿತಿ ವರದಿ ನೀಡಿದೆ. ಸ್ಥಳೀಯರು ಅಂತ ಹೇಳಿ ಗುಡಿಸೋರು ಅಂದ್ರೆ ಪಕ್ಕೀರು ಅಂತ ಏನವ್ರೆ, ಅವರು ಸ್ವಲ್ಪ ಮೊದಲು ಗುಡಿಸಲು ಹಾಕೊಂಡಿದ್ರು. ಪಕ್ಕೀರು ಅಂತಂದ್ರೆ ಆಂಧ್ರ ಬೇಸ್ಡ್ ಇರ್ತಕ್ಕಂಥವ್ರು. ಅವರು 26 ಜನ ಅಲ್ಲಿ ನಮ್ಮ ದೇಶದವರು ಅವರು ಅಂತೇಳಿ. ಇನ್ನು ಉಳಿಕೆಯವ್ರದ್ದು ಅವ್ರ ಹತ್ರ ಎಲ್ಲ ಏನು ಅರ್ಜಿ ಕೊಟ್ಟಿದ್ರು, ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅವ್ರು ಯಾರ್ದು ಕೂಡ ಇವತ್ತವರೆಗೂ ಮೂಲ ಹುಡುಕಾಗಿಲ್ಲ ಅಧಿಕಾರದ ಕಡೆಯಲ್ಲಿ. ಅಂದ್ರೆ ಅದ್ರ ಉದ್ದೇಶ ಅರ್ಥ ಮಾಡ್ಕೊಬೇಕು, ಅವರೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದಿಂದ ಬಂದಿರತಕ್ಕಂಥವ್ರು ಅಂತೇಳಿ. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಟೋಪಿ ಹಾಕಿ ಮಿನಿ ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ನೆಲೆಸಿರುವವರೆಲ್ಲರೂ ಸಹ ಬಾಂಗ್ಲಾ ವಲಸಿಗರೇ ಎಂದು ವರದಿಯಲ್ಲಿ ಬಹಿರಂಗವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡುತ್ತೆ ಎಂದು ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.